ನಮಸ್ಕಾರ, ನಾನು ನಿಮ್ಮ ಸಿಂಚನ ಗೌಡ. ವೆಲ್ಕಮ್ ಟು ಮೈ ಅನದರ್ ಮಿನಿಂಗ್ ಬ್ಲಾಗ್. ಇವತ್ತೇನಪ್ಪ ಅಂತ ಅಂದರೆ, ಇವತ್ತು ಗುರುವಾರ ಅಂದರೆ ನಮ್ಮೂರಲ್ಲಿ ಇವತ್ತಿನಿಂದ ಬಂಡಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಯಾವ ಥರ ಮಾಡ್ತೀವಿ ನಮ್ಮೂರಲ್ಲಿ ಅಂತ ನಿಮಗೆ ಎಲ್ಲ ವಿಡಿಯೋನ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಫಸ್ಟ್ನೇ ದಿನದಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಊರ ಪಕ್ಕದಲ್ಲೇ ಇರೋ ರಾಮನಾಥಪುರ ಹೊಳೆಯಲ್ಲಿ ಅದಕ್ಕೆ ವಿಸರ್ಜನೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಊರೆಲ್ಲ ಮೆರವಣಿಗೆ ಆಗುತ್ತೆ, ಅದು ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಮ್ಮ ರಂಗೋಲಿ ಬಿಡ್ತಿದ್ದಾರೆ. ಯಾಕೆ ಅಂತ ಅಂದರೆ, ಮನೆ ಹತ್ರ ದೇವರು ಮೆರವಣಿಗೆ ಬರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ರಂಗೋಲಿ ಎಲ್ಲ ಬಿಡ್ತಿದ್ದಾರೆ ನಮ್ಮಮ್ಮ. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ದೇವ್ರಿರೋ ದಿನ ಅಲ್ಲಿದೆ. ಆಲ್ರೆಡಿ ನಮ್ಮಮ್ಮ ಇಲ್ಲೆಲ್ಲ ಮಾಡ್ಕೋತಿದ್ದಾರೆ, ಅಲ್ಲೂ ಎಲ್ಲ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನಮ್ಮ ಕಡೆ ಯಾವ ಥರ ಮಾಡ್ತಾರೆ. ನೋಡ್ಬೋದು ನೀವೇ. 3 ದೇವರಿದೆ, 3 ದೇವರು ಬರುತ್ತೆ, ನಿಮಗೆ ತೋರಿಸ್ತೀನಿ. ಪ್ರತಿಯೊಂದು ನಮ್ಮ ಕಡೆ ಯಾವ ಥರ ನಾವು ಬಂಡಿ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೀನಿ. ಯಾರೇ ನಮ್ಮ ಮನೆಗೆ ಬರ್ತಾರೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಯಾವ್ದಕ್ಕೆ ಹಾಕ್ತೀರಿ? ಯೂಟ್ಯೂಬ್ ಗೈಸ್, ಇವ್ರು ಎಲ್ಲರೂ ನಾನು ಯೂಟ್ಯೂಬ್ ಹೋಗ್ಬೇಕಂತೆ. ಯೂಟ್ಯೂಬ್ಗೋಸ್ಕರ ಪೋಸ್ಟ್ ಕೊಡ್ತಾವ್ರಿ ಇವರೊಬ್ಬ. ಗೈಸ್, ಇದು 2ನೇ ದೇವರು. 3 ದೇವ್ರು ಬಂದಂತೆ, ಇಲ್ಲಿಗೆ ಬರಲ್ವಂತೆ. ಅದು ಬರೀ 2 ಬಂದಿರೋದು, ಅದು ಮತ್ತು ಎರಡಕ್ಕನಮ್ಮ. ಇದಕ್ಕೆ ಬರೀ ಇಡ್ಗಾಯಿ ಹಾಕ್ತಿದ್ದಾರೆ. ಸರಿ ಬಸ್ಕೊಂಡ ಈಗ ತೊಳೆ ಎಲ್ಲ ದೇವರೆಲ್ಲ ಹೋದ್ಮೇಲೆ ಈಗ ನಮಗೆ ಕಷ್ಟ ಆಯ್ತು. ಈ ಹೆಣ್ಣು ಒಂದು ದೊಡ್ಡ ಬದುಕತ್ತಿಲ್ಲ ಗೊತ್ತಾ. ನಮ್ಮನೆ ಈ ಬೈಕಿಗೆ ಟೈಮೇ ಇರಲ್ಲ ಗೈಸ್, ಯಾವಾಗಲೂ ಓಡ್ತಾ ಇರುತ್ತೆ. ಬಟ್ ಇವತ್ತು ಮಾತ್ರ ಈ ಥರ ನಿಂತೈತೆ. ಇವಳೊಬ್ಳು ಹೋಗ್ಬಿಟ್ಟು ಪೋಸ್ಗಳದು ಜಾಸ್ತಿ ಅಲ್ಲ. ಒಂದು ಡೀಟೇಲ್ಸ್ನ ನಿಮಗೆ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೆಕ್ಸ್ಟ್ ಏನೇನಾಗುತ್ತೆ ಅಂತ ಎಲ್ಲನೂ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅವಳು ಬಾ. ಇವಾಗ ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನೇನು ಮಾಡಿಸಿದ್ದಾರೆ ಅಂತ ಎಲ್ಲ ನಿಮಗೂ ತೋರಿಸ್ಕೊಡ್ತೀನಿ. ಯಾರ್ಯಾರು ಹೋಗ್ತಿದ್ದೀವಿ ಅಂತ ಅಂದರೆ, ಅಮ್ಮ, ನಮ್ಮ ಅಜ್ಜಿ, ನನ್ನ ತಂಗಿ, ಇವಳು, ನಾನು ಚೆನ್ನಾಗಿ ಹೋಗ್ತಿದ್ದೀವಿ. ನಮ್ಮಪ್ಪ ಮುಂದೆ ಹೋಗಿದ್ದೆ. ಇವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವಿಡಿಯೋ ಮಾಡೋಕ್ಕೋದ್ರೆ ನಗಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಲೈಟಿಂಗ್ಸ್ ಯಾವ ಥರ ಇದೆ ಅಂತ ನೀವೇ ನೋಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನನ್ನ ಫೋನ್ಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ ಏರಿಯಾಗಳಲ್ಲೆಲ್ಲ ಬಿಟ್ಟಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ಬೋದು. ಹತ್ರದಿಂದ ತೋರಿಸ್ತಾ ಇದ್ದೀನಿ ಲೈಟಿಂಗ್ಸ್ನ. ಗೈಸ್, ಇದು ಬಂದು ನಮ್ಮ ಊರಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ದೊಡ್ಡದಾಗಿದೆ ಒಳಗಡೆ. ಹೊರಗಡೆಯಿಂದನೇ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಲೈಟಿಂಗ್ ಬಿಟ್ಟು ಚಪ್ರ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಪ್ಪ ನಮ್ಮಮ್ಮ ಒಳಗಡೆ ಹೋದ್ರು, ನಾನು ಹೋಗಿಲ್ಲ. ಈ ದೇವಸ್ಥಾನ ಬಂದು ನಮ್ಮ ಊರಿನ ಮಾರಮ್ಮ ತಾಯಿ ದೇವಸ್ಥಾನ.
ಈ ರೋಡಲ್ಲೇ ಮಗ್ಗಮ್ಮನ ದೇವಸ್ಥಾನ ಇದೆ, ಅದರ ಪಕ್ಕನೇ ಕೆರೆ ಹತ್ರನೇ ಊಟ ಕೊಡ್ತಾ ಇರೋದು. ಊಟ ಎಲ್ಲ ಆಯಿತು, ಮನೆಗೆ ಹೊರಟ್ವಿ. ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಇವಾಗ ವಿಡಿಯೋ ಮಾಡ್ತಾ ಇದ್ವಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಈ ವಿಡಿಯೋನ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಇವತ್ತಿನ ರಿಯಲ್ ಬಂಡಿ ಹಬ್ಬ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇವತ್ತು ನಮ್ಮನೆ ಬೆಳಗ್ಗೆ ಎದ್ದು ನಮ್ಮ ಅಕ್ಕ ರಂಗೋಲಿ ಎಲ್ಲ ಹಾಕ್ತಿದ್ಲು. ನಾವು ಅವಾಗ ಎದ್ಬಿಟ್ಟು ಆಚೆಗೆ ಬರ್ತಿದ್ವಿ, ಅವಳು ಆಲ್ರೆಡಿ ಆಗ್ತಿದ್ಲು. ಅವಳ ಜೊತೆ ಸ್ವಲ್ಪ ನಾನು ಜಾಯ್ನ್ ಆಗಿ ಕಲರೆಲ್ಲ ಮಾಡ್ತಾಯಿದ್ವಿ. ಯಾವ ಥರ ಬಂದಿದೆ ಅಂತ ಲಾಸ್ಟಿಗೆ ಒಂದು ಕ್ಲಿಪ್ಸಿಗೆ ಹಾಕ್ತೀನಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೊಂದು ಚೆನ್ನಾಗೇನು ಹಾಕಿಲ್ಲ, ರಂಗೋಲಿ ಚೆನ್ನಾಗಿದೆ, ಬಟ್ ಕಲರ್ ನಾವು ಹಾಕಿರೋದು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ನಮ್ಮ ಅಕ್ಕ ಆಲ್ರೆಡಿ ಮುಗಿಸಿರೋ ಹೊರಗಡೆ ಕೆಲಸ ಎಲ್ಲ, ನಾನು ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ಇನ್ನು ಒಳಗಡೆ ಏನು ಕೆಲಸ ಇತ್ತು ಅದೆಲ್ಲ ನಾನೇ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದಾ, ನಿಜನಾ? ಎಣ್ಣೆ ಬೇಕು. ದೇವ್ರ ಮೇಲೆ ಭಾರಿ ಭಕ್ತಿ ಇದೆ ಅವಳಿಗೆ. ಈ ಥರ ಇದೆ ನಮ್ಮ ಮನೆಯಲ್ಲಿ ದೇವಸ್ಥಾನ. ದೇವರ ಮನೆ ಅಪ್ಪ ನೋಡಿಗೆ ಸೂಪರ್. ಫೈನಲಿ ಕಳಸ ಪೂಜೆ ಎಲ್ಲ ಆಯಿತು. ದೇವ್ರ ಮನೆಯೆಲ್ಲ ಪೂಜೆ ಮಾಡಿ ನೀಟಾಗಿ ಯಾರೆಲ್ಲ ಹಾಕಿ ಮಾಡಿದ್ದಾರೆ. ಅನೌನ್ಸ್ ಮಾಡ್ತಾವ್ರೆ ಪೂಜೆ ಮಾಡಿಸ್ಕೊಂಡೋಗಿ ಅಂತ. ತಿಂಡಿ ಎಲ್ಲ ಮಾಡಿ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದರು. ಅವರೆಲ್ಲ ಮಾತಾಡ್ತಾ ಕೂತಿದ್ರು. ಅವ್ರಿಗೆಲ್ಲ ನಾವು ಅವಾಗ ತಾನೇ ಒಬ್ಬಿಟ್ಟೆಲ್ಲ ಮಾಡಿ ಕಾಫಿ ಇಟ್ಕೊಟ್ಟು ಎಲ್ಲ ರೆಡಿ ಮಾಡಿದ್ವಿ. ಅಂದರೆ ನಾವು ರೆಡಿ ಆಗೋಯಿತು. ನೆಕ್ಸ್ಟ್ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು. ಬಟ್ ನಮ್ಮ ಮನೆ ಏನಂದರೆ ನಾವು ಉಪಹಾರ ಬರೋವಾಗಿಲ್ಲ. ಸೊ ನಾವು ಡೈರೆಕ್ಟ್ ದೇವಸ್ಥಾನ ಹತ್ರನೇ ಹೋಗ್ತಿದ್ವಿ. ಯಾರ್ಯಾರು ಹೋಗ್ತಿದ್ವಿ ಅಂತ ನಾನು, ನಮ್ಮಮ್ಮ, ನನ್ನ ತಂಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಮಾಡ್ತಾರೆ, ಯಾವ ಥರ ಬಂಡಿ ಎಳಿತಾರೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಂಡ್ ತನಕ ಮೇಕಪ್ ರೆಡಿ ಅವಳು. ಇಷ್ಟು ಟೈಮ್ ಬಂದಿವಾಗ 7 ಗಂಟೆ, ನಾವು ಹೊರಟಿರೋದು 6:30. ಅವಳು ಈಗ 7:15 ಆದರೂ ಹೊರಟಿಲ್ಲ, ಬರೀ ಲೇಟ್ ಮಾಡ್ತಾಳೆ. ಗಾಡಿಗೆ ಜಾಗರ ದೇವ್ರು ಬಂದಾಗ ನೋಡ್ಬೋದು.
ಮುಗೀತು. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಅಕೌಂಟ್ನ ಫಾಲೋ ಮಾಡೋದು ಬಿಡಿ, ಇನ್ನೂ ಬೇಕಾದಷ್ಟು ವೀಡಿಯೋಸ್ ಮಾಡ್ತೀನಿ. ನಾವೇಕಪ್ಪ ಮಾಡಿಲ್ಲ, ನಾಳೆ ನಾನ್ ವೆಜ್ಜು, ಬಟ್ ನಾವು ಮಾಡಲ್ಲ. ಯಾಕೆಂದರೆ ನಮ್ಮದು ಇವಾಗ 5 ಡೇಸ್ ಆಯಿತು ಅಷ್ಟೇ ಗೃಹಪ್ರವೇಶ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ.